உன் சைடுல ஃபால்ட்டை வச்சுட்டு என்ன பார்த்து முறை உன் சைடுல ஃபால்ட்டை வச்சு நீ என்ன பார்த்து முறையிற நான் ஃபுல் ஸ்பீட்ல பேச வந்தா ஏன்டா ஒடி ஒலி ಮಾಡ್ತಿದ್ದಾರೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಟ್ರೆಂಡ್ಸ್ ಮುಂದೆ ಇದೀವಿ, ಟ್ರೆಂಡ್ಸ್ ಒಳಗೆ ಹೋಗಿ ಜ್ಯೂಸ್ ಗೈಸ್. ಆಗ ಹ್ಯಾಪಿ ನ್ಯೂ ಇಯರ್. ಗಾಯ್ಸ್ ವೆಲ್ಕಮ್ ಬ್ಯಾಕ್, ಇಟ್ ಇಸ್ ಮೀ ಸುದೀಶ್ ಟಕ್ನೋ. ಎಲ್ಲ ಹೊಸ ವಿಡಿಯೋ ಲಾಗಿಗೆ ಸ್ವಾಗತ. ಆಗ ನೋಡಿದ್ರೆ 2025 ಹ್ಯಾಪಿ ನ್ಯೂ ಇಯರ್. 2025 ಯಾವ ಗ್ರೇಟ್ ಇಯರ್. ಆಗ ನಮಸ್ತೆ ಎಲ್ಲ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಆಗ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಆಯ್ತು. ನಾನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿತ್ತಿಲ್ಲ, ಇವರೆಲ್ಲ ಹೋಗಿದ್ರು. ಹೆಂಗಿತ್ತು ನ್ಯೂ ಇಯರ್ ಸೆಲೆಬ್ರೇಷನ್? ಬಾಯ್ಸ್ ಆನ್ ಫೈರ್. ಇವರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್. ನಾ ಹೋಗಿದ್ದಿಲ್ಲ, ನಾ ಮನೇಲಿ ಇದ್ದೆ ಗೈಸ್. ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ್ದಕ್ಕೂ ಹೋಗಿಲ್ಲ. ಹೋಗ್ಬೇಕು ಅಂತ ಪ್ಲಾನ್ ಇದ್ದೆ ಸಾಯಂಕಾಲ ಗಂಟ, ಮತ್ತೆ ಚೇಂಜ್ ಮಾಡ್ಕೊಂಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗೋದಿಲ್ಲ ಅಂತೇಳಿ. ಇವರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಬಂದಿರೋದು. ಇವತ್ತು ನೋಡಿದ್ರೆ ನಂದು ಅಮ್ಮಂದು ಬರ್ತ್ಡೇ ಆಗೋ ಒಂದು ಗಿಫ್ಟ್ ಬೈ ಮಾಡ್ಬೇಕು ಗೈಸ್, ಮತ್ತೆ ಸ್ವಲ್ಪ ಪರ್ಚೇಸ್ ಮಾಡಬೇಕು. ಇವತ್ತಿದ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬನ್ನಿ ಗೈಸ್, ಆಗ ವಿಡಿಯೋನ ಫುಲ್ ನೋಡಿ. ಇವತ್ತು ಹೆಂಗೆ ಫಸ್ಟ್ ನ್ಯೂ ಇಯರ್ ಏನ್ ಹೇಳ್ತಿದ್ರಾ ಹೇಳಿಯಪ್ಪ ಏನಾದ್ರು. ಹೆಂಗೆ ಅನಿಸ್ತು 2024? ಹೆಂಗಿತ್ತು? ಸೂಪರ್ ಆಗಿತ್ತು. ನಿಂಗೆ ಸೂಪರ್, ಎಲ್ಲರಿಗೂ ಸೂಪರ್ ಗೈಸ್. 2025 ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೆ ಒಳ್ಳೇದಾಗ್ಲಿ, ನಮ್ಮ ಫ್ರೆಂಡ್ಸಿಗೆ ಒಳ್ಳೇದಾಗ್ಲಿ, ನಮ್ಮ ಫ್ಯಾಮಿಲಿಯವ್ರಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಗ ಯಾವ ಗ್ರೇಟ್ ಇಯರ್ 2025 ನಿಮಗೆ ಎಲ್ಲರಿಗೂ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೋಡಿದ್ರೆ ಬಿರಿಯಾನಿ ಮುಂದೆ ಇಲ್ಲೆಲ್ಲ ಶಾಪ್ ಓಪನ್ ಆಗ್ಬೇಕು. ಇನ್ನು ಅಲ್ಲೊಂದು ಶಾಪ್ ಆಗಬೇಕು, ಅಲ್ಲೊಂದು ಶಾಪ್, ಇಲ್ಲೊಂದು ಥಿಯೇಟ್ರ್ ಬರ್ತದೆ ಗೈಸ್. ಇದರೊಳಗೆ ಥಿಯೇಟ್ರ್ ಏನೋ ಬರ್ತದೆ ಅಂತ ಹೇಳ್ತಿದ್ರು. ಯಾವ ಸೈಡಿಂದ ಬರ್ತದೆ ಅಂತ ಗೊತ್ತಿಲ್ಲ, ಹಂಗೆ ಹೇಳ್ತಿದ್ರು. ವಿಶಾಲ್ ಮಾರ್ಟ್ ಈಚೆ ಇರೋದು, ವಿಶಾಲ್ ಮಾರ್ಟ್. ನೋಡಿ ಗೈಸ್, ಕೇಕ್ ಉಂಟು. ಬೇಕಾ ಕೇಕು? ಗೈಸ್ ನ್ಯೂ ಇಯರೇ ಮುಗೀತು, ಕೇಕ್ ತಗೊಳ್ಳಿ ಅಂತ. ಎಂತ ಪೇಸ್ಟ್ ಇಸ್ಕೊಳ್ಳೋ, ಪೇಸ್ಟ್ ಹಾಕಡೆ. ಗೈಸ್ ಯಾವುದಾದ್ರೂ ಬೈ ಮಾಡಬೇಕು, ಪೇಸ್ಟ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕೇಕ್ ಬೈ ಮಾಡಿ. ಐಸ್ ಕ್ರೀಮು ಮತ್ತು ಪೆಪ್ಸಿ, ಅದೊಂದು ಐಸ್ ಕ್ರೀಮ್ ಮತ್ತು ಇದೊಂದು ಜ್ಯೂಸ್. ಯಾಕೆ ಗೈಸ್ ನ್ಯೂ ಇಯರ್ ವಾಪಸ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇನ್ನೊಂದು ಸಲ. ನೆನ್ನೆ ಇವ್ರು ಸೆಲೆಬ್ರೇಟ್ ಮಾಡಿದ್ರೆ ಈಗ ನಾವು ಸೆಲೆಬ್ರೇಟ್. ಗೈಸ್ ನೋಡಿದ್ರೆ ಕ್ಯಾಂಟೀನ್ ಹತ್ರ ಹೋಗ್ತಿದ್ದೀನಿ, ಅಮ್ಮದು ಶಾಪ್ ಕ್ಯಾಂಟೀನ್ ಹತ್ರ ಹೋಗ್ತಿದ್ವಿ ಗೈಸ್. ಎಲ್ಲ ಖಾಲಿ ಆಯ್ತು ಗೈಸ್. ಹಂಗಿತ್ತು ಗೊತ್ತಾಗಲೇ ಬರೋವಾಗ ಓಂಕಾರೇಶ್ವರ ಟೆಂಪಲ್ ಹತ್ರ ಅಂದರೆ ಅಷ್ಟು ಗಾಡಿ. ಈಗ ನೋಡಿ 12 ಗಂಟೆ ಮೇಲೆ ಗಾಡಿಯೇ ಇಲ್ಲ, ಫುಲ್ ರೋಡ್ ಇಡೀ ಖಾಲಿ. ದನ ಉಂಟಲ್ಲಿ ಒಂದು, ಖಾಲಿ ರೋಡೇ. ಹಿಂಗೆ ಖಾಲಿ ಮಾಡ್ಬಿಟ್ಟಾರ ಅಂತ ಅಷ್ಟೇ. ಇಲ್ಲಿ ನ್ಯೂ ಇಯರ್ ಮುಗ್ದಂಗ ಮೇಲೆ ಮಡಿಕೇರಿ ಗೈಸ್. ಹಾಂ, ದನ ಮಾತ್ರ ಇರು. ನ್ಯೂ ಇಯರ್ ಮುಗ್ದಂಗ ಮೇಲೆ ಗೈಸ್ ಖಾಲಿ, ಮಡಿಕೇರಿಯೇ ಖಾಲಿ ಅಂತ ಹೇಳ್ಬೋದು. ಇದು ದಸರಾ ಇನ್ಯಾವ ಫಂಕ್ಷನು? ಹಾಂ, ಗಣೇಶ ಚತುರ್ಥಿ, ಗೌರಿ ಗಣೇಶ ಆಗ ಅಂದರೆ ಓಕೆ ಒಂದು ಅಷ್ಟಿರ. ಒಂದು ದಸರಾಗೆ ಗೈಸ್, ದಸರಾ ಒಂದು ಮಡಿಕೇರಿ ಫುಲ್ ತುಂಬೋದು. ಯುಗಾದಿ ಅವರು ಈ ಜನವರಿ 22ಗೆ ನಾನು ಬರ್ತಡೇ ದಿನ ಅಯೋಧ್ಯ ಇದು ಓಪನ್ ಆಗಿದೆ. ಇಲ್ಲಿ ಕೂತಿತ್ತು ಗೈಸ್, ನನ್ನ ಬರ್ತಡೇ ದಿನನೇ ಅಯೋಧ್ಯೆ ಓಪನ್ ಆಗಿರೋದು. ಗೊತ್ತಾ ನಿಮಗೆ? ಗೈಸ್ ಕ್ಯಾಂಟೀನ್ ಹತ್ರ ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ, ಕಲ್ಪಿಲ್ಲ ಹತ್ರ ಬಂದಿದ್ದೀವಿ. ಹೋಗೋಣ ಅಮ್ಮ. നമ്മളോട് പോയി മേടിച്ചിട്ട് ഹാപ്പി ബർത്ത്ഡേ. അമ്മൻ ബർത്ത്ഡേ അല്ല, വിഷ് ಮಾಡಿ ಅಲ್ಲ ಆಂಟಿ. ಹ್ಯಾಪಿ ನ್ಯೂ ಇಯರ್. ಇದು ಹ್ಯಾಪಿ ಬರ್ತ್ಡೇ. ನೆನ್ನೆ ಅಲ್ಲೇ ಕೆಳಗಿದ್ವಿ ನಾವು, ಅಲ್ಲೇ ಕೆಳಗಡೆ. ಹಿಂಗೆ ಮಾಡು ಗೈಸ್. ಇದು ನೋಡಿದ್ರೆ ಜ್ಯೂಸ್ ಗೈಸ್. ಆಗ ಹ್ಯಾಪಿ ನ್ಯೂ ಇಯರ್. ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಅಯ್ಯೋ ಅಮ್ಮ ಇದ್ದಾರಾ? ಕುಡ್ದಾಯ್ತಾ? ಎಷ್ಟಿಂತ? ದೊಡ್ಡ ಗೈಸ್. ನಾವು ಆಟ ಆಡಕ್ಕೆ ಹೋಗ್ತಿದ್ದೀವಿ ಈಗ, ಚಿಕ್ಕ ಮಕ್ಕಳ ಥರ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೀವಿ.
ಗೈಸ್ ನೋಡಿದ್ರೆ ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ವಿ ಗೈಸ್. ಸುಮಾರು ದಿನದಿಂದ ವಾಲಿಬಾಲ್ ಆಡೋದು, ಈಗ ಇವತ್ತು ನೋಡಿದ್ರೆ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ವಿ. ಆಡಲೇಬೇಕಲ್ಲ, ನ್ಯೂಯರಿಗೆ ಫಸ್ಟ್ ಕ್ರಿಕೆಟ್ ಆಡಿದ್ರೆ ಇಡೀ ದಿನ ಆಡ್ತೀವಿ ಅಂತ. ಹಾಂ, ಇವತ್ತು ನಾವು ಈ ಜ್ಯೂಸ್ ಕುಡಿದೀವಲ್ಲ, ಹಿಂಗೆ ಕುಡಿತಾನೆ ಇರ್ತೀವಿ. ಸತ್ಯ. 25 ರೂಪಾಯಿ. 100 ರೂಪಾಯಿ ಅಲ್ಲ ಒಂದಕ್ಕೆ. ಒಂದು 100, 100, 200, 300, 400 ಗೈಸ್. 400 ರೂಪಾಯಿ ಕೇಳು. ನಂಗೆ ಗೊತ್ತಿಲ್ಲ ಗೈಸ್. ಲೈಮ್ ಗಿಡದಲ್ಲಿ ಆಗೋದು, ಗಿಡದಲ್ಲಿ ಲೈಮ್ ಆಗೋದು. ಇಷ್ಟು ಹೈಟ್ ಬರ್ತದೆ ಗಿಡ. ಆಯ್ತು ಮಚ್ಚ. ಅಮ್ಮನಿಗೆ ಕೇಳು. ಅಮ್ಮ, ಈ ಚೆರುಗುಳಿ ಹೆಂಗನೆ, ಲೈಮ್ ಹೆಂಗನೆ ಡೌನ್ ಅದು? ಹಾಂ, ಮರ ಅಂದರೆ ಇಷ್ಟ ಹೈಟು ಸ್ವಲ್ಪ. ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಉಂಟು, ಮಾಡ್ತಿದ್ದಾರೆ. ಡೈರೆಕ್ಟ್ ಸೋಡಾ ಇದೆಯಾ? ಇದೊಂದು 2 ಜ್ಯೂಸ್ ಗೈಸ್. ನೋಡಿದ್ರೆ ಬರ್ತಡೇಗಳು ಇಲ್ಲಿದ್ದಾರೆ ನಮ್ಮ ಅಮ್ಮ. ಆಗ ಹೊಸ ವರ್ಷನೇ ಬರ್ತಡೇ ಸಿಕ್ಬೇಕಂದ್ರೆ ಸ್ವಲ್ಪ ಲಕ್ ಇರಬೇಕು ಅಲ್ಲ, ಲಕ್ ಇರ್ಬೇಕು ಗೈಸ್. 2024 ಹೆಂಗಿತ್ತಂದ್ರೆ ನಾ ಒಂದು ಆಟ ಹೇಳ್ತೀನಿ, ಆ ಥರ ಇತ್ತು. ಹಂಗೇನೆ ಇತ್ತು ಗೈಸ್. 2025 ಹಂಗೆ ಆಗ್ಬಾರ್ದು. உன் சைடுல ஃபால்ட்ட வச்சு நீ என்ன பார்த்து முறையிற, நான் ஃபுல் ஸ்பீட்ல பேச வந்தா ஏன்டா ஒடி ஒளியிற. ನಾವು ಸಾಂಗ್ உன் சைடுல ஃபால்ட்ட வச்சு நீ என்ன பார்த்து முறையிற, நான் ஃபுல் ஸ்பீட்ல பேச வந்தா ஏன்டா ஒடி ஒளியிற. 4 வால்ஸுக்குள்ள மட்டும் ரூல்ஸ் பேசி நடிகிற, நான் அதே ரூல்ஸ ரோட்ல பேசினா ஏன்டா வந்து கொலைகிற. நான் முட்டா ஊதியா, எனக்கு ரத்தம் வந்தா உனக்கு இன்னா தக்காளி சட்னியா. என்னோட ரைம் ஸ்கீம் பார்த்து இன்னா கிண்டல் பண்றியா, என்னடா சுண்டல் தரியா. ஏய், ஆட்டு தொட்டில ரோட்டு முக்கல்ல ஒளிஞ்சு நிக்கிற ஒயிட் காய், ஜோப்ல வச்சிருந்த டைம் லிமிட் உள்ள காசு. மக்கா மிஷி பிரச்சனைய லெஃப்ட் ஹேண்ட்ல ஹேண்டில் பண்ற மைக்கேல் அசி. நம்மோட குமார் டாக்ஸி அண்ணா சார் ரொம்ப பிஸி. காபி பால் மெயின் டி-ஷர்ಟ್ போடா போடா ಮೋಡಲ್ಲಿ ಇರ್ತದೆ, ಅದಕ್ಕೆ ಡಿಪ್ರೆಷನ್ ಹೋಗ್ಬಿಡಿ. ಏಕೆ ಹಂಗೆ ಫ್ಲಾಶ್ ಲೈಟ್ ಆನ್ ಮಾಡಿ. ಇದು ಗೈಸ್, ಆಗ ಇವತ್ತಿದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನೋಡೋದೊಂದು ವೀಡಿಯೋ ಶೂಟ್ ಮಾಡಿ ಮುಗಿಸಿ ಆಗ ವೈಂಡ್ ಅಪ್ ಮಾಡುವಂತಿದೆ. ಆಗ ಇವತ್ತು ನಮ್ಮದು ವೀಡಿಯೋ ಅಂದರೆ ಶಾರ್ಟ್ ಒಂದು ವೀಡಿಯೋ ಅಷ್ಟೇ, ಒಂದು January 1st. ಆಗ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಆಗ ವೀಡಿಯೋ ಇಷ್ಟ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಆಗ ಎಲ್ಲರಿಗೂ ಯಾವುದು ಗ್ರೇಟ್ ಇಯರ್, ನಾ ಫಸ್ಟಿಂದ ಹೇಳಿದಂಗೆ ಎಲ್ಲರಿಗೂ ಇವತ್ತು ಹೊಸ ವರ್ಷ. ಆವಾಗ 2025 ಗ್ರೇಟ್ ಇಯರ್ ಆಗಲಿ. ಆಗ ಬಾಯ್, ಇಟ್ ಈಸ್ ಮೀ ಸುದೀಶ್ ಟೆಕನ್. ಆಗ ಎಲ್ಲರೂ ಸೇಫ್ ಆಗಿರಿ. 2024 ಎಲ್ಲರಿಗೂ ಹ್ಯಾಪಿ ಆಗಿರಲಿ. ಇಟ್ ಈಸ್ ಮೀ ಸುದೀಶ್ ಟೆಕನ್ ಸೈನಿಂಗ್ ಔಟ್.